ಯಾವ ಇಲ್ಲೇ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೂ ಅಕ್ಕ ತಂಗಿ ಅಣ್ಣ ತಮ್ಮಂದಿರಿಗೂ ತಾಯಿ ತಂದೆ ಅಣ್ಣ ತಮ್ಮಂದಿರಿಗೂ ಎರಡನೇ ಸಂದಿನ ಶರಣಾರ್ಥಿಗಳನ್ನು ಹೇಳಿ ಹೇಳುತ್ತಾ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಜಾತಿಹೀನನ ಮನೆಯು ಅವೇ ಜ್ಯೋತಿಹೀನವೇ ಹೌದು ಜಾತಿ ವಿಜಾತಿಯನ ಬೇಡ ದೇವನೊಲೆ ದಾತ ಜಾತ ಸರ್ವಜ್ಞ ಅಂತ ಹೇಳ್ತಾರ. ಹೌದು ಇನ್ಕ ವಿಜಯಗೌಡರು ಹೇಳಿದ್ರು. ಏನ್ ಹೇಳಿದ್ರಪ್ಪ ಗೌಡ್ರು? ಯಾವ್ಯಾವ ಜಾತಿಯವರು ಎಲ್ಲೆಲ್ಲಿ ಜಾಡಿ ಹೊತ್ತ ಎಲ್ಲೆಲ್ಲಿ ಭಂಡಾರ ಹಚ್ಚಿ ಎಲ್ಲಿ ಹೆಸರು ಉಳಿಸಿ ಹೋಗ್ಯಾರ ಅನ್ನೋದು, ಹೌದು ಎಲ್ಲೆಲ್ಲಿ ಜಾಗ ಸುತ್ತಿದ್ರು, ಹೌದು ಎಲ್ಲ ಹೇಳಿ ಹೋಗ್ಯಾರ. ಹೌದು ಹೌದಲ್ಲ? ಹೌದು ದೀಪ ಹೆಂಗಪ್ಪ ಅದಕ್ಕೆ ಇವ್ರ ಕಡಿಮೆ ಜಾತಿ ಅವ್ರದವ್ರು ಅವ್ರ ಮನೆ ಕಡಿಮೆ ಮುರಿಬೇಕಂತ ಏನ್ರಿ ಅದನ್ನ ಇಲ್ಲ. ಇವ್ರು ಹೆಚ್ಚಿನ ಜಾತಿ ಅವ್ರದವ್ರು ಜಾಸ್ತಿ ಉರಿಬೇಕಂತ ಏನಿಲ್ಲ. ಇಲ್ಲ ಹೌದಲ್ಲ? ಇಲ್ರಿಪ್ಪ. ಜಾತಿ ವಿಜಾತಿ ಅನ್ನೋದು ದೇವನಲ್ಲಿ ದಾತ ಜಾತ ಸರ್ವಜ್ಞ ಅಂತ ಹೇಳ್ತಾರ. ಹೌದೌದು ಅದಕ್ಕ ಕೊಡಲಗಿ ಗೌಡ್ರು ಬಹಳ ಚಂದ ಮಾತಾಡಿ ಹೌದು ಬಹಳ ಮಿಲ್ಟ್ರಿ ಅವರು ಬೆವರು ಬರ್ಬೇಕಂತ ಹೇಳ್ಯಾರ. ಹೌದೌದು ಹೌದಲ್ಲ? ಹೌದ್ರಪ್ಪ. ಈಗ ಚಾಲು ಆಗ್ಯದ, ಇನ್ ಮ್ಯಾಗ ಬೆವರು ಬರ್ತದ, ಎಲ್ಲಾನು ಬರ್ತದ. ಹೌದು ಹರಿ ಬಿಟ್ಟು ಹೋಗ್ಬೇಕು ನೀರು ಹಂಗೆ ತಾಳಿಗಿಳಿಬೇಕು. ಇಸುಗೌಡ್ರಿಗೆ ಏನ್ ಹೇಳ್ಬೇಕಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಹೇಳೋದು ಗೌಡ್ರಿಗೆ? ಇಲ್ಲಿ ಮಿಲಿಟರಿ ಅವ್ರ ಒಬ್ಬರೇ ಅಲ್ಲ, ಇಲ್ಲಿ ಹಾಡಲಕ್ಕ ಬಂದಿವಲ್ಲ, ಇದನ್ನು ಒಬ್ಬ ಮಿಲಿಟರಿ ಅವ್ರ ಮನೆ, ಒಬ್ಬ ಮಾಜಿ ಸೈನಿಕರ ಮನೆ ಅದ. ಹೌದು ಅವರು ನಾವು ಒಂದೇ ತಿಂಗಳದಾಗ ಹೋಗಿದ್ದೀವಿ. ಆದ್ರ ನಾವು 2 ವರ್ಷ ಮುಂದೆ ಬಂದಿವಿ, ಅವ್ರು 2 ವರ್ಷ ಎಂದು ಬಂದಿದಾರ. ಯಾವ ಸಿದ್ದಪ್ಪ ಕಾಕ ಅದಾರಲ್ಲ, ಅವ್ರ ಒಬ್ಬ ಮಾಜಿ ಸೈನಿಕರ ತಂದೆ ಆದಾಗತ್ತವ್ರು. ಹೌದು ನಾ ಇನ್ಕ ನೀವು ರೊಕ್ಕ ಸ್ವೀಕರಿಸಾಗ ಹೇಳಬೇಕಂತ ಮಾಡಿದ್ರೆ ನನ್ನ ಕಡೆ ಲಕ್ಷ್ಯ ಕೊಡ್ಲಿಲ್ಲ ನೀವು. ಅದಕ್ಕ ಇಲ್ಲಿ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಪ್ಪ? ಯಾವ ಹಬ್ಬ ಹಾಕದವರು ಮಾಜಿ ಸೈನಿಕ 19 ವರ್ಷ. ಹೌದ? ಏನು ಕೂದಲಿ ಕೊಂಕ ಆಗಲಾರದೆ. ಹೌದ? ಯಾವ ಬೀರ ದೇವರ ಭಂಡಾರ ಮತ್ತ ಬೀರ ದೇವರ ಮ್ಯಾಗ ಮತ್ತು ಹೌದ ಯಾವ ಮಲ್ಲಯ್ಯನ ಮ್ಯಾಗ ಭಕ್ತಿ ಇಟ್ಟು 19 ವರ್ಷ ಏನೋ ಆಗಲಾರದೆ ಸೇವೆ ಸಲ್ಲಿಸಿ ಹೊಳ್ಳಿ ಮರಳಿ ಊರಿಗೆ ಬಂದ 1 ವರ್ಷ ಇತ್ತು. ಅದಕ್ಕ ಅವರು ಬೇಡಿಕೊಂಡಿದ್ದ ಹಬ್ಬದ ಸಲುವಾಗಿ ಇವತ್ತಿನ ದಿನ ಇಲ್ಲಿ ಮಿಲಿಟರಿ ಅವ್ರ ಮನೆಯಾಗ ಹಬ್ಬ ಹಾಕುವಂತ ಸನ್ನಿವೇಶ ಉತ್ಪತ್ತಿ ಆಗ್ಯದ. ಹೌದು ಅದಕ್ಕೆ ಗೌಡ್ರಿಗೆ ಗೊತ್ತಿರಲಿಲ್ಲ, ಹೇಳಬೇಕಂತ ಮಾಡಿದೆ. ಅವರ ಈ ಕಡೆ ನನ್ನ ಕಡೆ ಲಕ್ಷ್ಯ ಕೊಡ್ಲಿಲ್ಲ. ಹೌದ್ರಪ್ಪ. ಅದಕ್ಕೆ ಗೌಡ್ರು ಏನ್ ಹೇಳ್ಯಾರಪ್ಪ ಅಂತ ಕೇಳಿದ್ರ ಏನ್ರಪ್ಪ? ಏನ್ ಹೇಳ್ಯಾರ ಗೌಡ್ರು? ಮಾದುಗೌಡ್ರು ಹೇಳ್ತಾರ, ತೆಳಗ್ ಕೂತವ್ರು ಏನ್ ಹೇಳ್ತಾರಪ್ಪ? ಗೌಡ್ರು ಹೇಳ್ತಾರ, ಇಜುನ್ಗತ್ಲೆ ಜಿಗಿದ್ರ ಅಂದ್ರ ಮಿಲಿಟರಿ ಮಾಡಿ ಬಂದವರು. ಹೌದು ಗೌಡ್ರ ನಾ ಜಿಗಿಲಿಲ್ಲ ಅಂದ್ರೂ ಇಜು ಎಷ್ಟು ಜಿಗಿತಾನ, ನನ್ನ ಅಟ್ಟೆ ಜಿಗಿತಾನ, ಅಟ್ಟೆ ಇದೀನಿ. ಹೌದ? ನಾ ಜಿಗಿಲಿಲ್ಲ ಅಂದ್ರೂ ಇಟ್ಟೆ ಜಿಗಿತಾನ. ಹೌದು ಹೌದಲ್ಲ? ಹೌದು. ನಾ ಜಿಗಿಲ ಅವಶ್ಯಕತೆನೇ ಇಲ್ಲ. ಹೌದಲ್ಲ? ಹೌದು. ಅದಕ್ಕೆ ಒಂದು ಮಾತು ಹಿಂಗದ. ಹೆಂಗಾದ್ರಪ್ಪ? ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಸಾವಿನ ಚಿಂತೆ. ಇಂತಿ ಹಲವು ಚಿಂತೆಗಳ ಇಬ್ಬರು ಕಂಡನೆಯ ರಾಮನ ಶಿವ ನಿನ್ನ ಚಿತ್ತಳ ಇಬ್ಬರು ನಾನು ಯಾರು ಕಾಣೆನಂದಾತ ನಮ್ಮ ಅಂಬಿಗರ ಚಂದ. ಅದಕ್ಕೆ ಗೌಡ್ರು ಹೇಳಿದ್ರು, ಏನ್ ಹೇಳಿದ್ರಪ್ಪ ಗೌಡ್ರು? ಈ ಭೂಮಿಗೆ ಬರಬೇಕಾದ್ರ ಹೌದು ಮಲಮೂತ್ರದಾಗಿಂದ ಹೊರಗೆ ಬೀಳಬೇಕಾದ ಭಗವಂತ ನಿನ್ನ ಸೇವೆ ಮಾಡ್ಕೊಂಡು ನಾನು ಇರುತ್ತೇನಂತ ಹೇಳ್ದ. ಹೌದು ಭೂಮಿಗೆ ಬಂದ ಬಳಕ ಮರತ ಬಿಟ್ಟ ಅಂತ ಹೇಳಿದ್ರು. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಮಾಯಾ ಸಂಸಾರದಾಗ ಬಿದ್ದ ಬಳಕ ಹೌದು ಮೊದಲ ಮನುಷ್ಯ ಅಂದ್ರೆ ಹೆಂಗ ಆಸೆ ಇರತ್ತಪ್ಪ? ಹಂಗ್ರಪ್ಪ, ನನಗ್ ಮಣಿಯಲ್ಲಿ ಬರೇ ಒಂದು ಮಣಿ ಆದ್ರ ಸಾಕು. ಹೌದಲ್ಲ? ಮಣಿಯಲ್ಲಿ ಬರೇ ಒಂದು ಮಣಿ ಆದ್ರ ಸಾಕಪ್ಪ, ಭಗವಂತ ನೀನ್ ಹಬ್ಬ ಹಾಕ್ತ ಹೇಳ್ತಾರ. ಆಮೇಲೆ ಮಣಿ ಆಯ್ತಂದ್ರ ಮತ್ತೊಂದು ಆಸೆ, ಒಂದು ಕೆಲಸ ಮುಗಿತಂದ್ರ ಮತ್ತೊಂದು ಆಸೆ ಹೆಚ್ಚಾಗ್ತದ. ಮಣಿಯ ಬೇಕು, ಮಣಿಯಾಗ ನಿನ್ನ ಮದುವೆ ಬೇಕು, ಮದುವೆ ಆಗಿಂದ 2 ಮಕ್ಕಳು ಬೇಕು, ಮದುವೆ ಆಗ್ಯದ ಇನ್ನು ಮಕ್ಕಳು ಬೇಕು. ಮಕ್ಕಳನ್ನು ಹುಟ್ಟುದು, ಮಕ್ಕಳಿಗೆ ಯಾವ ಕೇಡಾಗಲ್ಲ ನೋಡ್ಕೋಬೇಕು. ಹೌದ್ರಪ್ಪ. ಮುಂದೆ ಅವ್ರನ್ನ ಓದಿಸಬೇಕು, ಬೆಳೆಸಬೇಕು, ಅವ್ರನ್ನ ಮೆಟ್ಟಿಗೆ ಹತ್ತಬೇಕು. ದೊಡ್ಡವ್ರು ಮಾಡ್ಬೇಕು, ದೊಡ್ಡವ್ರು ಮಾಡಿಂದ ಮದುವೆ ಮಾಡ್ಬೇಕು. ಅವ್ರ ಮೊಮ್ಮಕ್ಕಳನ್ನ ತಗೊಂಡ್ ಇವ್ರು ಆಡಿಸ್ಕೋತ ಕುಂದಿರಬೇಕು. ಹೌದಲ್ಲ? ಹೌದ್ರಪ್ಪ. ಅದಕ್ಕೆ ಅವತ್ತಿನ ಹಿಡ್ಕೊಂಡು ಇವತ್ತಿನ ಚಿಂತೆ ಅದ. ಹೌದು. ಅದಕ್ಕ ಇಲ್ಲಿ ಕೂತಿರ್ತಕ್ಕಂತ ಎಲ್ಲ ಅಪ್ಪನ ಬೆಳಗನು ಕೂತದ, ತಾಯಿ ಬೆಳಗನು ಕೂತದ, ಅಕ್ಕ ತಂಗಿಯರು ಕೂತಾರ, ಅವರು ಕೂತಾರ. ವಿಜಯಗೌಡ್ರ ವಿಷಯ ಏನಿಟ್ಟಾರಪ್ಪ ಅಂತ ಕೇಳಿದ್ರ ಏನಿಟ್ರಪ್ಪ ವಿಷಯ ಗೌಡ್ರು? ಇಲ್ಲಿ ಕುಂತ ಅತ್ತಿನೂ ಅದಾರ, ಸಸ್ಯರು ಅದಾರ.
ಹೌದಲ್ಲ ಹೌದ್ರಪ್ಪ. ಈಗಿನ ಅತ್ತಿಗಳದಾರು ಅವರು ಒಂದು ಕಾಲ್ನಾಗ ಸಸಿಯಾಗಿ ಬಂದಾರ. ಈಗ ಅತ್ತೆ ಆಗ್ಯಾರ, ಈಗ ಅತ್ತೆಗಾರ ಮೊದಲು ಸಸಿಯಾಗೇ ಬಂದಾರ. ಸಸಿಯಾಗಿ ಬಂದಾರಲ್ಲ. ಹೌದು. ಅದಕ್ಕೆ ವಿಜಯಗೌಡ್ರಿಗೆ ವಿಷಯ ಏನಪ್ಪಾ ಅಂತ ಕೇಳಿದ್ರ, ಏನ್ರಿಪ್ಪ ಗೌಡ್ರಿಗೆ ಈ ಹೆಣ್ಣು ಮಕ್ಳು ಹೊತ್ತೊಂಡುತ್ತಾನೆ ಹಿಂಗೆ ಕುಂದ್ರಲಿ. ಇವತ್ತ ಭಗವಂತನ ನಾಮಸ್ಮರಣೆ ಕೇಳ್ಕೊತ ಹಿಂಗೆ ಕುಂದಿರ್ತಾನೆ ಅಂದ್ರೆ ನಾ ಅತ್ತಿ ಸಸಿ ವಿಷಯನೇ ಹಿಡಿತೀನಿ. ಹೌದು. ಹೌದಲ್ಲ? ಹೌದ್ರಿಪ್ಪ. ಹಿಂಗೆ ಕುಂದ್ರದೆ ಅಂದ್ರೆ ಹೊತ್ತೊಂಡುತ್ತಾನೆ ಅತ್ತಿ ಸಸಿ ವಿಷಯನೇ ಹಿಡಿತೀನಿ. ಹೌದು. ಆ ಅತ್ತಿ ದೊಡ್ಡಕ್ಕಿರ್ತಾಳ, ಅದು ದೊಡ್ಡ ಮೇಳದ ಗೌಡ್ರಿಗೆ ಬಿಡುನು. ಹೌದು. ಸಸಿದ ಏನು ವಿಷಯ ಅದಲ್ಲ ನಾವು ಹಿಡಿನು, ನಾವು ಬೆಳೆಸೋಣ್ರಪ್ಪ. ಹೌದಲ್ಲ? ಹೌದು. ಅತ್ತಿಗಳು ಹೆಂಗಿರ್ತಾರ, ಹೆಂಗ್ರಿಪ್ಪ ಸಸ್ತ್ಯಾರ ಹೆಂಗಿರ್ತಾರ ಇದನ್ನ ಹೇಳೋದು ಅದು. ಹೌದೌದು. ಹೌದಲ್ಲ? ಹೌದ್ರಿ. ಆ ಸಸಿ ಏನ ಮಾಡಿ ಅಜ್ರಾಮವಾಗಿ ಹೆಸರು ಉಳಿಸ್ಯಾಳ, ಹೌದು. ಏನ ಮಾಡಿ ಮುಕ್ತಿ ಮಂದಿರಕ್ಕೆ ಹೋಗ್ಯಾಳ. ಹೌದು. ಅತ್ತಿ 8 ಮಂದಿ ಸಸ್ತ್ಯಾರಿ ಕಾಡಿ ಎಲ್ಲಿ ಹೋಗ್ಯಾರ. ಹೌದು. ಹೌದಲ್ಲ? ಹೌದೌದ್ರಿಪ್ಪ. ಈ ವಿಷಯ ಇಡಬೇಕಾಗ್ಯದ. ಅದಕ್ಕೆ ಇದರೊಳಗೆ ವಿಷಯ ಏನಪ್ಪಾ ಅಂದ್ರೆ ಒಂದು ಹಿಡಿದು ಒಂದು ಬಿಡದ ಸಸಿ ವಿಷಯ ಒಂದು ನಮಗೆ ಇಲ್ಲಿ ಜಗತ್ತಿನೊಳಗೆ ಸಸಿ ಅನ್ನೋರು ಬಹಳ ಶ್ರೇಷ್ಠ ಅದರಂತ ನಮ್ಮ ವಾದದ. ಹೌದ್ರಿಪ್ಪ. ಆ ಗೌಡ್ರ ಅತ್ತಿನೇ ಶ್ರೇಷ್ಠ ಅಂತೇಳಿ ಅವರು ಅದು ಮಾಡ್ತಾರ, ಅವರು ಮಾಡ್ತಾರ. ಹೌದು. ಅದರ ಪ್ರಥಮದಲ್ಲಿ ಏನು ಬೇಕಪ್ಪ ಅಂದ್ರೆ ಒಂದು ಹೆಣ್ಣು ಮಗು ಹುಟ್ಟಿ ದೊಡ್ಡಕ್ಕಾಗಿ ತನ್ನ ತಾಯಿ ತಂದೆ ಮನೆ ಬಿಟ್ಟು ಕೈ ಹಿಡಿದ ಗಂಡನ ಜೊತೆ ನಂಬಿ ತಾಯಿ ತಂದೆನ ಬಿಟ್ಟು ಗಂಡನ ಮನೆಗೆ ಹೋಗ್ತಾಳಪ್ಪ ಅಂದ್ರ ಹೌದ್ರಪ್ಪ ಮೊದಲಿಗೆ ಸಸಿಯಾಗಿ ಹೋಗ್ತಾಳ. ಬಿರೋಣ ಹೆಂಡತಿಯಾಗೆ ಬರ್ತಾವಪ್ಪ, ಅತ್ತಿಯಾಗಿ ಹೋಗಂಗಿಲ್ಲ. ಹೌದೌದೌದು. ಹೌದಲ್ಲ? ಹೌದ್ರಪ್ಪ. ಅತ್ತಿಗಳತ್ತಾಗ ಎಂತ ಭಾವನೆ ಇರ್ತಾವ ಕೇಳು. ಎಂತ ಭಾವನೆ ಇರ್ತಾವ್ರಿ ಅತ್ತಿ ಬಲ್ಲಿ? ಎಲ್ಲಾರು ಮಡ್ಕೊಂಡವ್ರು ಸಸ್ತ್ಯಾರಿದ್ದವ್ರು ಪೂರ ಎದ್ದು ಕುಂದ್ರಿ. ಹೌದು. ಇವತ್ತು ಹಬ್ಬದ. ಹೌದು. ಇಲ್ಲಿ ನಮ್ಮ ಸಿದ್ದು ಕಾಕನ ಮನೆಗೆ ಹಬ್ಬದ. ಹೌದ್ರಿಪ್ಪ. ಇಲ್ಲಿ ಗಂಡು ಮಕ್ಕಳನ್ನು ಬಂದಾರ, ಕೊಟ್ಟಂತ ಹೆಣ್ಣು ಮಕ್ಕಳನ್ನು ಬಂದಾರ. ಹೌದ್ರಿಪ್ಪ. ಹೌದು. ಹೌದಲ್ಲ? ಹೌದು. ಎಲ್ಲಾರು ಹೆಣ್ಣು ಮಕ್ಕಳನ್ನು ಅವ್ರ ಗಂಡನ ಮನೆಯಿಂದ ಹಬ್ಬಕ್ಕೆ ಬಂದಾರ. ಹೌದು. ಆ ಗಂಡು ಮಗನು ಇಲ್ಲೇ ಅದಾನ. ಹೌದೌದು. ಹೌದಲ್ಲ? ಹೌದ್ರಿಪ್ಪ. ಅವ್ರ ಗಂಡು ಮಗನೇ ಇಲ್ರಿ ಅವ. ಹೌದು. ಹೌದಲ್ಲ? ಹೌದ್ರಿಪ್ಪ. ಅದಕ್ಕೆ ಯಾವಾಗ ಅತ್ತಿಗಳು ಇರ್ತಾರಲ್ಲ ಮಕ್ಕಳ ಹೆಣ್ಣು ಮಕ್ಕಳ ಕಡೆ ಬಹಳ ಚಿಂತೆ ಇರ್ತದ. ಹೌದೌದು. ಇನ್ನ ಬಂದಿಲ್ಲ ನಮ್ಮ ಹುಡುಗರು, ಇನ್ನ ಹೆಣ್ಣು ಮಕ್ಕಳು ಇನ್ನ ಬರೋರು ಯಾಕೆ ಬಂದಿಲ್ಲ ಅನ್ನೋದು ಹೌದು ಬಹಳ ಚಿಂತೆ ಇರ್ತದ. ಹಂಗ ಹಿಂಗ ನೋಡೋದು ಮತ್ತೆ ಬಂದು ಕುಂದ್ರೋದು ಮಾಡ್ತಾರ. ಹೌದ್ರಿಪ್ಪ. ಅವಾಗ ಹೆಣ್ಣು ಮಗಳು ಇದ್ದಕ್ಕಿ ಏನ್ರಿಪ್ಪ ಗಂಡನ ಕರ್ಕೊಂಡ ಬ್ಯಾಗ್ ತಗೊಂಡ ಕೈಯ ಮಕ್ಕಳನ್ನ ಕರ್ಕೊಂಡು ಬರ್ತಾಳ. ಹೌದು. ಹೌದಲ್ಲ? ಹೌದ್ರಿಪ್ಪ. ಮಕ್ಕಳಿದ್ದ ಬಂದಾಗ ಅತ್ತಿ ಕಟ್ಟಿ ಕೂತಿರ್ತಾಳ. ಹೌದ್ರಿಪ್ಪ. ಅತ್ತಿ ಕಟ್ಟಿ ಕೂತಿರ್ತಾಳ, ಬಹಳ ಖುಷಿಯಾಗಿರ್ತದ. ಹೌದು. ಅವಾಗ ಹೆಣ್ಣು ಮಗಳು ಹೆಂಗ ಬರ್ತಾಳಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಬ್ಯಾಗ ಹುಡುಗನ ಗಂಡನ ಕೈಯಾಗ ಕೊಟ್ಟಿರ್ತಾಳ. ಗಂಡನ ಕೈಯಾಗ ಬ್ಯಾಗ್ ಕೊಟ್ಟಿರ್ತಾಳ. ಒಂದು ಕೈಯಾಗ ಮೊಬೈಲ್, ಒಂದು ನೈಟಿ ಬ್ಯಾಗ್ ಹಾಕೊಂಡು ಬರ್ತಿರ್ತಾಳ. ಅವಾಗ ಅತ್ತಿ ಮತ್ತೊಬ್ಬ ಮಕ್ಕಳಿಗಿನ ಮನೆಯಲ್ಲಿ ಕರಿತಾಳ, ಕಲ್ಲವ ಕರಿತಾಳ. ಕಲ್ಲವ ಕೈಲಿ ಭಾರಿ ಬಾತಾಳ. ಹೌದು. ಆಕಿ ಗಾಬರ್ ಸೈಡ್ ಬರ್ತಾಳ. ಹೌದ್ರಿಪ್ಪ. ಏನಾಯ್ತು ಮಲ್ಲವಕ್ಕ ಅಂತ ಕೇಳಿದಾಗ ಹೌದೌದು. ನನ್ನ ಹಳೆಯನ ನೋಡಿ, ನನ್ನ ಹಳೆ ನನ್ನ ಮಗಳಿಗೆ ಪಾರಾತದ ಏನೋ ಹಚ್ಚಿಲ್ಲ, ಏನೋ ಹೊರಿಸಿಲ್ಲ, ತಾನೇ ಹಿಡ್ಕೊಂಡು ಬರತ್ತ. ಇಂತ ಹಳೆ ಯಾರಿಗೂ ಸಿಕ್ಕಿಲ್ಲ ಜಗತ್ತಿನಾಗ, ನನ್ನಂತ ಹಳೆ ಯಾರು ಇಲ್ಲ. ನನ್ನ ಹಳೆ ನೋಡಿ ಬಂಗಾರದಂತ ಇಂತ ಹಳೆ ಯಾರು ಇಲ್ಲ. ನನ್ನ ಮಗಳಿಗೆ ಬಾರಾತ ಜೊತೆ ಒಂದು ಕೈ ಚಿಲಸ ಕೊಟ್ಟಿಲ್ಲ ಅಂತ ಹೇಳ್ತಾಳ. ಹೌದು. ಅತ್ತೆ ಪ್ಲಾನ್ ರೀ ಇದು. ಅತ್ತಿ ಹೇಳ್ತಾಳ, ಅತ್ತೆ ಹಿಂಗ ಅತ್ತ ಹಳೆನ ಮೇಲೆ ಖುಷಿ ಆಗ್ತಾಳ ಅತ್ತಿ. ಹೌದು. ನನ್ನ ಮಗಳನ್ನ ಬಹಳ ಚಂದ ಇಟ್ಕೊಂಡಾನ. ಹೌದು. ಹೌದಲ್ಲ? ನನ್ನ ಮಗಳಿಗೆ ಬರ ಒಂದು ಚೀಲಸ ಹೊರಿಸಿಲ್ಲ, ಹುಡುಗರು ಸಹ ಕೊಟ್ಟಿಲ್ಲ ಅಂದ್ರ ಮಲ್ಲಕ್ಕ ಕರೆದು ಹೇಳ್ತಾಳ, ಇಂತ ಹಳೆ ಹೌದು ಯಾರಿಗೂ ಸಿಕ್ಕಿಲ್ಲ ಅಂತವ ನನ್ನ ಹಳೆ ಅಂತ ಹೇಳ್ತಾಳ. ಹೌದ್ರಪ್ಪ. ಕಲ್ಲಕ್ಕ ಏನ್ ಹೇಳ್ತಾರ್ರಿಪ್ಪ? ಮೊದಲ ಮಲ್ಲಕ್ಕನ ಮನೆಗೆ ಮಗಳು ಹಳೆ ಬಂದು ಒಳಗೆ ಹೋಗ್ತಾರ. ಹೌದು. ಹಿಂದಿಗಡೆ ಮಗ ಹೌದು. ಅವನು ಹೊರಗಿದ್ದ ನೌಕರಿಗೆ, ಅವನು ಬರಕತ್ತ. ಹೌದು. ಅವನು ಏನ್ ಮಾಡಿದಪ್ಪ ಅಂದ್ರ ಅವನು ಬ್ಯಾಗ್ ಹೊರಕಲ್ಲಿ ಹತ್ತಿದ, ಒಂದು ಕೈಯಾಗ ಹುಡುಗನ ಹಿಡಿದಿದ್ದ. ಹೌದು. ಕೈಯಾಗ ಹುಡುಗ, ಇಲ್ಲಿ ಹುಡುಗ ಕೈಯಾಗ ಬ್ಯಾಗ. ಹೌದು. ಆಕಿನೂ ಸಸಿ ಹೆಂಗಪ್ಪ ನೈಟಿ ಬ್ಯಾಗ್ ಹಾಕೊಂಡು ಕೈಯಾಗ ಮೊಬೈಲ್ ಹಿಡ್ಕೊಂಡು ಬರತ್ತಿದ್ಲು. ಇಂಟಾಚ್ ಮೊಬೈಲ್ ಹಿಡ್ಕೊಂಡು ಬರ್ತಿದ್ದು. ಅತ್ತಿ ಭಾವನೆ ನೋಡ್ರಿ ಹೆಂಗ್ ಚೇಂಜ್ ಆಗ್ತದ. ಕೆಟ್ಟ ಗುಣ ಅತ್ತಿ ಭಾವನೆ ಬೇರೆ. ಅತ್ತಿ ಗುಣ ಮತ್ತೆ ಮಲ್ಲಕ್ಕ ಬಾಯಿಲೆ ತಳಕಿ. ಹೌದು. ಇಲ್ಲಿ ನೋಡ ನನ್ನ ಮಗ ಕರ್ನಾನ ಹಾಟ್ಯ ಹೆಂಡತಿ ಕೈಯಾಗ ಸಿಕ್ಕ ನಾಯಿ ಆದಂಗ ಆಗ್ಯದ, ಚೀಲ ಹೆಂಗ್ ಎತ್ಕೊಂಡು ಬರ್ಲಾತದ. ಹೌದಲ್ಲ? ಹೌದ್ರಪ್ಪ. ಮಗಳು ಬಂದಳು, ಹಳೆ ಬಹಳ ಚಲೋ. ಹೌದು. ಅದೇ ಮಗ ಬಂದಂದ್ರೆ ಹೆಂಡತಿ ಕೈಯಾನ ಹೆಂಡತಿ ಗುಲಾಮ, ಹೆಂಡತಿ ಗುಲಾಮ. ಹೌದಲ್ಲ? ಹೌದ್ರಪ್ಪ. ಅದೇ ಹೆಂಗಪ್ಪ ಅಂದ್ರ ಮಗ ಮನಿ ಒಳಗೆ ತಿರ್ಗಾಡಾಗ ಹೆಂಗ್ರಪ್ಪ ಮಗಳ ಕಾಲಿಗೆ ತಟ್ಟಿ ಹೌದು ಏನ್ರ ಚರಿ ಉಳಿತಂದ್ರ ಹೌದ್ರಪ್ಪ ಇವಾಗ ಗೊತ್ತೇ ಇಲ್ಲಿ ಎಲ್ಲಿ ಚರ್ಗಿ ಉಡೋದು ಇಂತ ನಡು ಬಿಡ್ತಾವ ನೋಡಂತಾರ. ಹೌದು. ಅದೇ ಸಸಿ ಕಾಲಿಗೆ ತಟ್ಟಿ ಬಿತ್ತಂದ್ರ ಏನ್ರಪ್ಪ ತೆಳಗ ನೋಡಂಗಿಲ್ಲ, ಕಣ್ಣ ಕಾಣಂಗಿಲ್ಲ, ನೋಡ್ತಾರ. ಕಣ್ಣು ಮ್ಯಾಗದಾವು. ಹಾ
ಅದಕ್ಕ ಹೌದ್ರಪ್ಪ ಅತ್ತಿ ಭಾವನೆಗಳು ಹೆಂಗದಾವ. ಹೌದು ಅದಕ್ಕೆ ಸಸಿ ಹೆಂಗಂದ್ರ ಕೇಳಿದ್ರ ಹೆಂಗ್ರಿಪ್ಪ ಯಾವ ಜಗತ್ತಿನೊಳಗ ಹೌದ್ರಿಪ್ಪ ಹುಚ್ಚ ಗಂಡನಿದ್ದರು ಹೌದು ಮೆಚ್ಚಿ ಯಾವ ನನ್ನ ಹೇಮರೆಡ್ಡಿ ಮಲ್ಲಮ್ಮ ಹೌದು ಆ ಅತ್ತಿ ಎಷ್ಟೇ ಕಷ್ಟ ಕೊಟ್ರು ಹೌದು ಗಂಡ ಹುಚ್ಚಿದ್ದ ಏನು ಹೇಳಬೇಕಂದ್ರೆ ಗೊತ್ತಿರ್ತಿರ್ಲಿಲ್ಲ. ಹೌದು ಆ ಗಂಡಿಗೆ ಏನೋ ತಿಳಿತಿದ್ದಿಲ್ಲ, ಆದ್ರೆ ಅತ್ತಿ ಬಹಳ ಕೆಟ್ಟಿದ್ರು. ಹೌದೌದು ಹೌದಲ್ಲ ಹೌದ್ರಪ್ಪ ಅತ್ತಿ ಎಷ್ಟೇ ಕಷ್ಟ ಕೊಟ್ಟರು ಹಳಚಿದ ಹಾಕಿರೋನು ಎಲ್ಲಾನು ತಿಂದು ಹೌದು ಇವತ್ತಿನ ದಿನದಾಗ ಜಗತ್ತದೊಳಗೆ ಕೀರ್ತಿ ಬೆಳೆದದಪ್ಪ ಅಂತ ಕೇಳಿದ್ರ ಹೌದು ಒಬ್ಬಗೆ ಅತ್ತಿ ಕೈಯಾಗ ಬೆಳೆದ ಸಸಿ ಕೀರ್ತಿ ಇವತ್ತಿನ ತನನು ಜಗತ್ತಿನಾಗ ಅದ. ಹೌದೌದು ಹೌದಲ್ಲ ಸಸಿ ಕೀರ್ತಿ ಜಗತ್ತಿನಾಗ ಐತೆ. ಅತ್ತಿ ಒಂದು ದಿನ ಸಸಿಗೆ ಚಾಡಿಸಿ ಒತ್ತಲತ್ತ ಹೌದು ಒತ್ತಾಗ ಒತ್ತೆ ಹಗಲತ್ ಓದಿರ್ತಾಳ, ಸಂಜೆಕ್ ಹೋಗಿ ಕಾಟಾಕ್ ಮಾಡ್ಕೊಂಡಾಗ ಏನ್ರಿಪ್ಪ ಮಲ್ಲಮ್ಮ ಸಿಟ್ಟು ತಿರ್ಕೊಳ್ಳಿಲ್ಲ. ಹೌದು ಮಲ್ಲಮ್ಮನ ಹತ್ರ ಎಂತ ನಿಯತ್ತಿತ್ತು ಎಂತ ಭಕ್ತಿ ಇತ್ತದ ಕೇಳಿದ್ರ ಗುಣ ಇತ್ತು. ಹುಚ್ಚ ಗಂಡನು ನನ್ನ ದೇವರೇ ಅಂತ ತಿಳಿದ ಪೂಜೆ ಮಾಡಿ ಆಕಿ ಭಕ್ತಿ ಮಾಡ್ತಿದ್ರು. ಹೌದು ಆ ಕಾಟದಕ್ಕೆ ಹೋಗಿ ಮಡಗದಾಗ ಅತ್ತಿ ಅಂತ ಹೋಗ್ತಾಳ. ಹೌದ್ರಿಪ್ಪ ಯಾ ಕಾಲಿಲಿ ಅತ್ತಿ ಒದ್ದಿರ್ತಾಳ ನೋಡು ಅದೇ ಕಾಲ ಒತ್ತಾಗ ಶುರು ಮಾಡ್ತಾಳ. ಹೌದು ಅತ್ತಿ ಮಲ್ಲಿ ನಿನಗೆ ಈಗ ಒತ್ತಿನ ಎಷ್ಟಾದ್ರೂ ನಿನಗೆ ನಾಚಿಕಿಲ್ಲ. ಹೌದು ಈಗ ಒತ್ತಿನ ಮತ್ತೆ ನನ್ನ ತೆಗೆ ಬಂದಿಲ್ಲ ಅಂತ ಅತ್ತಿ ಬೇದಳು. ಹೌದು ಅವಾಗ ಮಲ್ಲಮ್ಮ ಏನ್ ಹೇಳ್ತಾಳಪ್ಪ ಅಂದ್ರ ಏನ್ ಹೇಳ್ತಾರಪ್ಪ ಅತ್ತಿ ಇನ್ನು ಹರಿಯೋದಕ್ಕೆದಿನ ಸಸಿ ಇದೀನಿ. ಹೌದು ನೀ ಒತ್ತರನ್ನು ತಡ್ಕೊಳ್ಳೋ ಶಕ್ತಿ ನನಗೈತೆ. ನನಗದ. ಹೌದು ನಿನಗ್ ವಯಸ್ಸಾಗ್ಯದ, ಮುಪ್ಪನ ವಯಸ್ಸಾಗ್ಯದ, ಹೌದು ನನಗ್ ಒತ್ತಿಲ್ಲ. ನಿನ್ನ ಕಾಲಿಗೆ ಏನ್ರ ಬ್ಯಾನ್ ಆಗ್ಯದ, ಒತ್ತಲಕ್ಕ ಬಂದೀನಿ ಎತ್ತಿ ಅಂತ ಹೇಳ್ತಾಳ. ಹೌದು ಹೌದಲ್ಲ ಹೌದ್ರಪ್ಪ ಅಂತ ಸಸ್ತ್ಯಾರ ಅವತ್ತು. ಹೌದು ಹೌದಲ್ಲ ಹೌದ್ರಪ್ಪ ಅತ್ತಿ ಕೈಯಾಗ ಅಷ್ಟು ಕಷ್ಟಪಟ್ಟು ದುಡಿದು ಆ ಮಲ್ಲಯ್ಯನ ನೆಲ್ಕೊಂಡು ಹೌದು ಇವತ್ತಿನ ದಿನ ಜಗತ್ತಿನೊಳಗೆ ಕೀರ್ತಿ ಅಜರಾಮವಾಗಿ ಉಳಿದದು. ಹೌದೌದು ಹೌದಲ್ಲ ಹೇಮರೆಡ್ಡಿ ಮಲ್ಲಮ್ಮ ಅಂದ್ರೆ ಎಲ್ಲಾರು ಸಸ್ತ್ಯಾರಿಗೆ ಒಂದ ದಾರಿ ದೀಪ ಇದ್ದಂಗ. ಹೌದು ಹೌದಲ್ಲ ಅಷ್ಟು ಕಷ್ಟಪಟ್ಟರು ಅತ್ತೆಗಳು ಈಗಿನ ಸಸ್ತ್ಯಾರ ಹಂಗಿಲ್ಲ. ಹೌದು ಈಗಿನ ಸಸ್ತ್ಯಾರ ಹೋದ್ರಂದ್ರೆ ಕಾಲ ಮುರಿದು ಕುಂದ್ರಸ್ತಾರ. ಹೌದ್ರಪ್ಪ ಹೌದು ಹೌದಲ್ಲ ಹೌದು ಅದಕ್ಕ ಇಜುಗೋಳ ಮುಂದಿನ ಸರಿ ಹೌದು ಅತ್ತಿಗೋಳು ಒಂದರ ಜಾಗದಾಗ ಮಗಳು ಮತ್ತು ಸಸಿಗೆ ಹೌದು ಒಂದೇ ಭಾವನೆಯಿಂದ ಒಂದೇ ರೀತಿಯಿಂದ ನಡ್ಕೊಂಡು ಒಬ್ಬರೇ ಅತ್ತೆ ನಡ್ಕೊಂಡು ಜಗತ್ತಿನ ಮುಕ್ತಿ ಮುಟ್ಟಿದ್ರೆ ಹೇಳಬೇಕು. ಹೌದು ಹೌದಲ್ಲ ಹೌದ್ರಪ್ಪ ಸಸಿನು ನನ್ನ ಮಗಳೇ, ಹೌದು ನನ್ನ ಮಗಳು ನನ್ನ ಮಗಳೇ ಹೌದು ಹೇಳಬೇಕು. ಹೌದು ಹೌದಲ್ಲ ಹೌದು ಹೆಂಗ ಹೇಮರೆಡ್ಡಿ ಮಲ್ಲಮ್ಮ ಭಕ್ತಿ ಮಾಡಿ ಆ ಗಂಡನ ಸೇವೆಯನ್ನು ಮಾಡಿ ಜಗತ್ತಿನಾಗ ಕೀರ್ತಿ ಅಜರಾಮವಾಗಿ ಉಳಿದದು. ಹೌದು ಹೌದಲ್ಲ ಹೌದ್ರಪ್ಪ ಹಂಗ ಅತ್ತಿಗಳ ಕೀರ್ತಿ ಎಲ್ಲಿ ಜಗತ್ತಿನಾಗ ಏನು ಉಳಿದದ ಅನ್ನೋದು ಮುಂದಿನ ಸಂಧಿಗೆ ಹೇಳ್ತಾರಪ್ಪ. ಇಜುಗೌಡ್ರು ಹೇಳ್ತಾರ, ಗೌಡ್ರು ಹೇಳ್ತಾರಪ್ಪ ಹೇಳ್ತಾರ. ಅದಕ್ಕೆ ಹೇಳ್ಯಾರವ್ರು ಏನ್ರಿಪ್ಪ ಜಗಳ ನಡಿಬೇಕಾಗ್ಯದ, ಜ್ಞಾನದ ಜಗಳ ಜ್ಞಾನದ ಜಗಳ ನಡೆದಬೇಕಾಗ್ಯದ ಅಂದಾರ. ಹೌದ್ರಪ್ಪ ಇಲ್ಲಿ ಕೊತ್ತಂತ ಹಿರಿಯರು ಇನ್ನೊಂದು ಮಾತು ಏನ್ ಹೇಳಿರಪ್ಪ ಅಂತ ಕೇಳಿದ್ರ ಏನ್ ಹೇಳ್ಯಾರಪ್ಪ ಹಿರಿಯರು? ಕಾಲ ಮತದ ಸಿದ್ಧಕ್ಕೆ ಹೋಗ್ಲಿ ಅಂತ ಹೇಳಿದ್ರು. ಗೌರ್ ಎಲ್ಲಾನು ಅದರಾಗ ಬರ್ತದಂತ ಮಾತಾಡಿದ್ರು. ಹೌದೌದು ಹೌದಲ್ಲ ಹೌದ್ರಪ್ಪ ಎಲ್ಲಾನು ಬರ್ತದಂತ ಮಾತಾಡಿದಾಗ ಇವ್ರು ಏನ್ ಹೇಳಕ್ ಬಯಸ್ತಿದ್ರ ಅಂದ್ರೆ ಒಂದ ವಿಷಯ ಜನರಲ್ ಆಗಿ ಇದು ಚರ್ಚೆ ಆಗಲಿ, ಅದ್ರ ಜೊತೆ ಒಂದೊಂದು ಪ್ರಶ್ನೆ ಹಾಲ ಮತದೊಳಗೆ ಆಗಲಿ ಅಂತ ಹೇಳಿದ್ರು. ಹೌದು ಅದಕ್ಕೆ ನನಗೂ ಹೇಳ್ಯಾರ. ಅದಕ್ಕೆ ಗೌಡ್ರಿಗೆ ಏನ್ ಬಾಪ ಅಂದ್ರೆ ಅಮೋಘಿ ಸಿದ್ಧ ಮತ್ತು ಬೀರಲಿಂಗ ಮಾಳಿಂಗರಾಯನ ಬದ್ದಲದೊಳಗ ಹೌದು ಒಂದು ಪ್ರಶ್ನೆ ಮಾಡೋದದ. ಆ ಅತ್ತಿನ ಬೆಳೆಸಬೇಕು ಮುಂದಿನ ಪಾಳೆಗೆ ಅವರು ಪ್ರಶ್ನೆಗೆ ಉತ್ತರ ಹೇಳಿ ಮತ್ತೆ ಅವ್ರಿಗೆ ಕೇಳಿದ್ರಂದ್ರ ಭಗವಂತ ನಮಗೆ ಎಷ್ಟು ಬುದ್ಧಿ ಕೊಡ್ತಾನ. ಹೌದು ಅಷ್ಟು ನಾವು ಹೇಳೋದದ. ಹೌದ್ರಪ್ಪ ಅದಕ್ಕೆ ಬರೇ ಜನರಲ್ಲೇ ಬೇಡ, ಸಿದ್ಧಟಿಗೆ ಒಳಗ ನಾವು ಕೇಳಿರತ್ ಹೇಳ್ಯಾರ. ಹೌದು ಅದಕ್ಕೆ ಏನು ಕೇಳಬೇಕಪ್ಪ ಕೇಳಿದ್ರ ಏನ್ ಕೇಳ್ತೀರಪ್ಪ ಗೌಡ್ರಿಗೆ? ಯಾವ ನನ್ನಪ್ಪ ಯೋಗಿನಾದ ಅಮ್ಮೋಗಿ ಸಿದ್ಧ. ಹೌದು ಕೈಲಾಸದಿಂದ ಬರಾಗ ಮಳಿ ಕೀಲ ಬೆಳಿ ಕೀಲ, ಬಡವಗ ಭಾಗ್ಯ ಬಂಜಿಗೆ ತೊಟ್ಟಿಲ್ಲ, ಪ್ರಸಾದ ಗಂಟ ಹೋಮದ ಕಂಬಳಿ ನೇಮದ ಬೆತ್ತ ಸಂಗಾಟ ಬೈಲ ಭೂತಾಳ ಸಿದ್ಧನ ಕರ್ಕೊಂಡು ಬಂದ. ಹೌದಲ್ಲ ಹೌದೌದ್ರಿ. ಬಂದಾಗ ಮಕ್ಕಳಿಲ್ಲರಿ ಮಕ್ಕಳು ಕೊಟ್ಟಾನ, ಮಳಿ ಇಲ್ಲದಲ್ಲಿ ಮಳಿ ಕೊಟ್ಟಾನ. ಏನು ಬೇಡ್ತಾರ ಭಕ್ತಿದಿಂದ ನಡೆದಾರಲ್ಲ ಅವ್ರಿಗೆ ಎಲ್ಲಾ ಕೊಟ್ಟಾನ. ಹೌದಲ್ಲ ಹೌದ್ರಪ್ಪ. ನಮಗ್ ಏನು ಸಂಶಯ ಬಂದದ ಅಂತ ಕೇಳಿದ್ರ ಏನ್ ಸಂಶಯ ಬಂದಪ್ಪ ಗೌಡ್ರ ಮ್ಯಾಲ? ಯಾವ ಅಮ್ಮೋಗಿ ಸಿದ್ಧಮುತ್ಯ ಹೌದು ಎಲ್ಲಾನು ಕೊಟ್ಟಾನ, ಎಲ್ಲರಿಗೂ ಕೊಟ್ಟಾನ. ಮುಂದೆ ಎಷ್ಟು ಮಂದಿ 101ರಿಂದ 4 ಮಂದಿ ಧರ್ಮ ಹಿಡಿದ 101,001 ಧರ್ಮರ ತನ ಎಲ್ಲಾನು ಹೋಗ್ಯದ, ಎಲ್ಲರಿಗೂ ಎಲ್ಲ ಕೊಟ್ಟಾನ. ಆದ್ರ ಬೈಲು ಬುತ್ತಾಳ ಸಿದ್ಧಿಗೆ ಯಾಕೆ ಏನೋ ಕೊಡ್ಲಿಲ್ಲ? ಹೌದಲ್ಲ ಹೌದು ಬೈಲು ಬುತ್ತಾಳ ಸಿಕ್ಕನ್ ಲಗ್ನ ಮಾಡ್ಲಿಲ್ಲ. ಹೌದು ಯಾವ್ದು ಮಠ ಕೊಡ್ಲಿಲ್ಲ, ಎಲ್ಲಿ ಕಳಿಸ್ಲಿಲ್ಲ. ಇವತ್ತಿನ ತನ ಬೈಲೊಳಗೆ ಯಾಕೆ ಇಟ್ಟಾನ? ಹೌದು ಹೌದಲ್ಲ ಹೌದೌದು. ಏನ ಶ್ರಾಪ ಆಗ್ಯದೋ ಏನ್ ಅದರಿಂದ ಕಾರಣ ಆಗ್ಯದೋ ನಮಗ್ ಗೊತ್ತಿಲ್ಲ.
ಹೌದು ಹೌದಲ್ಲ ಹೌದು ಎಲ್ಲರಿಗೂ ಎಲ್ಲ ಕೊಟ್ಟಾನ ಫೈಲ್ ಭೂತಾಯಿ ಸಿದ್ಧಗೂ ಎಲ್ಲ ಕೊಡ್ಬೇಕಾಗಿತ್ತು. ಯಾಕೆ ಕೊಟ್ಟಿಲ್ಲ? ಅವ್ಗೆ ಏನೋ ಯಾಕೆ ಕೊಟ್ಟಿಲ್ಲ? ಹೌದೌದು ಇದು ಸಿಂಪಲ್ ಒಂದು ಪ್ರಶ್ನೆ ಅದ. ಹೌದ್ರಿಪ್ಪ. ಆ ಗೌಡ್ರ ಮುಂದಿನ ಸರಿ ಇದ್ರ ಉತ್ತರ ಹೇಳ್ತಾರ. ಹೇಳ್ತಾರೆ. ಅದಕ್ಕೆ ಎಲ್ಲಿ ಬೇಕಾದಲ್ಲಿ ಇಲ್ಲಿ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ ಭೂತಾಳಿ ಸಿದ್ಧನ ವಿಷಯ ಯಾಕೆ ತೆಗಿಬೇಕಾಗಿತ್ತಪ್ಪ ಅಂತ ಕೇಳಿದ್ರ, ಯಾಕ್ರಿಪ್ಪ? ಪಡಸಲಿಗೆ ಒಳಗ ಮಲ್ಲಯ್ಯನ ಗುಡಿ ಒಳಗ ಭೂತಾಳಿ ಸಿದ್ಧದಾನ. ಅದಾನ ಇವತ್ತ ಬಂದ ಭಕ್ತರ ಮನೆಯೊಳಗ ಮುತ್ತಿನ ಗದ್ದಿಗೆ ಏರಿ ಕುಂತಾನ. ಹೌದಲ್ಲ ಹೌದ್ರಿಪ್ಪ. ಅದಕ್ಕೆ ಕೆಲವೊಂದ್ ಜಾಗದಾಗ ಅಮೋಘ ಸಿದ್ಧ ಇದ್ದಲೇ ಭೂತಾಳಿ ಸಿದ್ಧದಾನ ಅಂತ ಹೇಳ್ತಾರ. ಹೌದು ಆದ್ರೆ ಭೂತಾಳಿ ಸಿದ್ಧ ಇಲ್ಲಿ ಒಬ್ಬನೇ ಅದಾನ. ಹೌದು ಹೌದಲ್ಲ ಅದಕ್ಕೆ ಇದನ್ನ ಒಂದು ಮನಸ್ಸಿನ ನಮ್ಮ ಮನಸ್ಸಿಗೆ ಕುಡುಪಾಗಿದ ವಿಷಯ ಅದ, ಸಂಶಯ ಬಂದದ. ಅದಕ್ಕೆ ಕೇಳದ ಮುಂದಿನ ಸಂದಿಗೆ ಹೇಳ್ತಾರಪ್ಪ ನಮ್ ಗುರುಜಿ ಅವರು. ಅದಕ್ಕ ಈಗ ಹೆಂಗಪ್ಪ ಅದಕ್ಕೆ ಯಾವ ನಮ್ಮ ಸಸಿ ಪಾರ್ಟಿ ಅದ. ಹೌದ್ರಪ್ಪ. ಸಸ್ಯಾರ ಜಗತ್ತಿನಾಗ ಏನೇನ ಮಾಡ್ಯಾರ, ಏನ ಪವಾಡ ಮಾಡ್ಯಾರ, ಏನ್ ಹೆಸರು ಉಳಿಸ್ಯಾರ, ಏನ್ ಕೀರ್ತಿ ಉಳಿಸ್ಯಾರ ಅನ್ನೋದು ನಾವು ಹೇಳೋದು. ಹೌದ್ರಪ್ಪ. ಹತ್ತಿಗಳಿಗೆ ಸಸ್ಯಾರಿ ಕಾಡಿ 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 ಎಷ್ಟು ಸಣ್ಣ ಮಾಡ್ಯಾರ ಅನ್ನೋದು ಹೌದು ಅವ್ರು ಹೇಳೋದು. ಹೌದ್ರಪ್ಪ. ಹೌದಲ್ಲ ಹೌದು. ಅದಕ್ಕೆ ಈಗ ಎಲ್ಲಾ ಹತ್ತಿಗಳು ಮತ್ತು ಸಸ್ಯರು ಹೊತ್ತೊಂಡತನ ಹಿಂಗೆ ಕೂತು ಕೇಳ್ತಾರ ಅನ್ನೋ ವಿಶ್ವಾಸ ಇಟ್ಟು, ಹೌದು ಯಾವ ಸಸಿ ಮಲ್ಲನಗೌಡನ ಸಸಿ ಆದತ್ತಕ್ಕಿ ಹೌದು ಭಾಗೀರಥಿ ಏನ್ ಮಾಡ್ಯಾಳ, ಏನ್ ಮಾಡ್ಯಾರಪ್ಪ? ಅತ್ತಿ ಮಾತ ಮಾವನ ಮಾತ ಮೀರಲಾರ್ದ ಏನ್ ಮಾಡ್ಯಾಳ, ಜನರ ಸಲುವಾಗಿ ಏನ್ ಮಾಡ್ಯಾಳ, ಯಾರ ಸಲುವಾಗಿ ತನ್ನ ಜೀವ ಕೊಟ್ಟಾಳ ಅನ್ನೋದೊಂದು ಪದ್ಯ ರೂಪದಾಗ ಹಾಡಿ ಹೌದು ಮಾತಾಡಕ್ಕಂತ ಮುಂದಿನ ಸಂಧಿಗೆ ನಮ್ ಗೌಡ್ರಿಗೆ ಪಾಳೆ ಹೋಗ್ತಾ ಬಾಳೆ ಹೋಗ್ತಾ